ಪಡವಗೋಡು ಗ್ರಾಮ ಪಂಚಾಯತಿ ಸಾಗರ ತಾಲೂಕಿನ ಪಡವಗೋಡು ಗ್ರಾಮ ಪಂಚಾಯತಿ ಸರ್ವೆ ನಂಬರ್ 26ರಲ್ಲಿ ಏನು ಹರೀಶ್ ಮತ್ತು ಇನ್ನಿತರ ಇದ್ರ ಬಗ್ಗೆ ಏನು ಸ್ಪಷ್ಟೀಕರಣ ನೀಡ್ತೀರಿ? ಇದ್ರ ಬಗ್ಗೆ ಸ್ಪಷ್ಟೀಕರಣ ಏನಂತಂದರೆ, ತಮ್ಮ ಹೆಸರು? ನನ್ನ ಹೆಸರು ಬಂಗಾರಪ್ಪ ಪಿಡಿ ಅಂತ. ತಾವು ಏನು ಗ್ರಾಮ ಪಂಚಾಯತಿಗೆ ಏನು ಪಡಗೋಡು ಊರು ಗ್ರಾಮ ಪಂಚಾಯತಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಈಗ ಪಡಗೋಡು ಗ್ರಾಮದಲ್ಲಿ ಗ್ರಾಮಸ್ಥ ಇವ್ರಿಗೆ ಹಾಲಪ್ಪ ಅಂತೇಳಿ ಪಡಗೋಡು ಊರಿನ ಗ್ರಾಮ ಸುಧಾರಣೆ ಅಧ್ಯಕ್ಷರು ಮತ್ತು ಅವರ ಭಕ್ತರು ಗ್ರಾಮ ಸುಧಾರಣಾ ಕಾರ್ಯದರ್ಶಿಗಳು. ಹಿಂದಗಡೆ ಇದ್ದರು ಗಣಪತಿ ಅಂತ ಗ್ರಾಮ ಸುಧಾರಣಾ ಸಮಿತಿ ಸದಸ್ಯರು, ಮತ್ತು ಶಿವಕುಮಾರ್ ಗ್ರಾಮಸ್ಥರು, ಬಂಗಾರಪ್ಪ ಗ್ರಾಮಸ್ಥರು, ಲಕ್ಷ್ಮಣ ಅಂತೇಳಿ ಗ್ರಾಮ ಸುಧಾರಣಾ ಸದಸ್ಯರು, ಹುಚ್ಚಪ್ಪ ಅಂತೇಳಿ ಗ್ರಾಮ ಸುಧಾರಣಾ ಸದಸ್ಯರು, ಮಂಜುನಾಥ್ ಅಂತೇಳಿ ಗ್ರಾಮ ಸುಧಾರಣಾ ಸಮಿತಿ ಸದಸ್ಯರು. ಇದು ನಡೆದಿರೋದು ಇಷ್ಟೇ ಸರ್. ಪಡಗೋಡು ಗ್ರಾಮದಲ್ಲಿ ಸರ್ವೆ ನಂಬರ್ 26ರಲ್ಲಿ ದೊಡ್ಡ ಅರಣ್ಯ, ಸಾಮಾನ್ಯ 2005ರಿಂದ ದೊಡ್ಡ ಅರಣ್ಯ ಆಗಿತ್ತು. ಅದು ಯಾವಾಗ ಕಾಡನ್ನು ನಾವು ಮಾಡ್ಕೋಬೇಕು ಅಂತೇಳಿ ಅವ್ರು ಹೊರಟು ಅವಾಗ ಊರಿನಲ್ಲಿ ಒಂದು ಅಬ್ಜೆಕ್ಷನ್ ಮಾಡಿದ್ರು, ಕಾಡನ್ನು ನಾಶ ಮಾಡೋಂಗಿಲ್ಲ, ಕಾಡು ಬೇಕು ಅಂತೇಳಿ. ಅವಾಗ ಅವ್ರು ಏನು ಹೇಳಿದ್ರು ಅಂತಂದರೆ, ಇಲ್ಲ ನಮ್ಮ ಅಜ್ಜವರೆಲ್ಲ ಹೋರಾಟಕ್ಕೆ ಹೋಗಿದ್ರು, ಹೋರಾಟಕ್ಕೆ ಹೋದಂಥ ಸಂದರ್ಭದಲ್ಲಿ ನಮಗೊಂದು ಭೂಮಿ ಕೊಟ್ಟಿದ್ರು, ನಮಗೆ ಇದನ್ನು ಕೊಟ್ಟಿದ್ರು. ಏನಂತಂದರೆ ದರ್ಖಾಸ್ತು ಮಂಜೂರಾತಿ ಒಳಗೆ ನಮಗೆ ಇಷ್ಟು ಜನಿಗೆ ಅವಕಾಶ ಮಾಡಿಕೊಟ್ಟಿತ್ತು ಸರ್ಕಾರ ಅಂತೇಳಿ 14 ಜನರದ್ದು ಒಂದು ದಾಖಲೆಗಳನ್ನು ತಗೊಂಡ್ರು. ಅವಾಗ ಊರು ಗ್ರಾಮದ ಸಮಿತಿಯವರೆಲ್ಲ ಕೂತ್ಕೊಂಡು 2014ರಲ್ಲಿ ಅವಾಗ ನೋಡಿದಾಗ ಹೌದಾಗಿ ಕಾಣಿಸ್ತು. ಅವ್ರು ಪಾಪ ಮಾಡಿಕೊಂಡಿದ್ದಾರೆ, ಮಾಡಲಿ ಅಂತೇಳಿ ಅವ್ರಿಗೊಂದು ತರೋ ಮಾಡಿದ್ರು. ಏನು ಮಾಡಿದ್ರು ಅಂತ, ನೋಡಪ್ಪ ನೀವು ಏನೇ ಮಾಡಿದ್ರು ಕೂಡ ನಿಮ್ಮಲ್ಲಿ ದರ್ಖಾಸ್ತು ಮಂಜೂರಾತಿ ಏನು ಸ್ಕೆಚ್ ಇದೆ ಅಷ್ಟನ್ನು ಮಾತ್ರ ಮಾಡಬೇಕು ಅಂತ ಹೇಳಿ, ಅಷ್ಟನ್ನು ಮಾತ್ರ ಮಾಡುವಂಥ ಸಂದರ್ಭದಲ್ಲಿ ಏನಾಯ್ತು, ಒಬ್ಬೊಬ್ಬರಿಗೆ 4 ಎಕರೆ, ಒಬ್ಬರಿಗೆ 3 ಎಕರೆ, ಹೀಗೆ ಒಂದೊಂದು ಕುಟುಂಬಕ್ಕೆ ಒಂದೊಂದು ಸರ್ವೆ ನಂಬರ್ ಇತ್ತು. ಅವಾಗ ಇದ್ದಂಥ ಸಂದರ್ಭದಲ್ಲಿ ಊರಾಗ ನೀವು ಮಾಡ್ಕೊಳ್ಳಿ ಇಷ್ಟನ್ನು ಅಂತ ಹೇಳಿದ್ರು. ಅವಾಗ ಅವರೆಲ್ಲ ಮಾಡಿದ್ರು, ಅವ್ರ ಡಿಪಾರ್ಟ್ಮೆಂಟ್ ಏನೋ ನೋಡ್ಕೊಂಡ್ರು, ಅದ್ರ ಊರಿನ ಅಬ್ಜೆಕ್ಷನ್ ಏನು ಇರಲಿಲ್ಲ. ಅವಾಗ ಎಲ್ಲರೂ ಕೂಡ ಅವರಿಗೆ ಸಹಕಾರ ಮಾಡಿದ್ವಿ. ಆ ಸಹಕಾರ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಜಾಸ್ತಿ ಕೊಡಿದ್ರು. ಅವಾಗ ಮತ್ತೊಂದು ಸರಿ ಸರ್ವೆ ಮಾಡಿದ್ವಿ. ಸರ್ವೆ ಮಾಡಿದ ಸಂದರ್ಭದಲ್ಲಿ ಒಂದೊಂದು ಕುಟುಂಬಕ್ಕೆ ಎಷ್ಟೆಷ್ಟು ದಾಖಲೆಗಳಿದೆ, ದಾಖಲೆ ಇಲ್ಲಿದೆ, ಎಲ್ಲ 4 ಎಕರೆ 3 ಎಕರೆ ಎಲ್ಲರದ್ದು ಹೆಸರಿದೆ, 14 ಜನರು. ಅದ್ರ ಪ್ರಕಾರ ಮಾಡ್ಕೊಂಡಿದ್ರು ಅವರೆಲ್ಲರೂ ಕೂಡ. ಆದರೆ ಇದರಲ್ಲಿ ಒಬ್ಬರು ಕೂಡ ಮಾಡ್ಕೊಂಡ ಸಂದರ್ಭದಲ್ಲಿ ಮಾಡ್ಕೊಂತ ಬಂದರು. ಅವಾಗ ನಮ್ಮೂರ ಕಮಿಟಿಯಲ್ಲಿ ಕೂತ್ಕೊಂಡು 2018ರಲ್ಲಿ ಒಂದು ಶರ ಮಾಡಿದ್ರು. ಅಂದರೆ ನೋಡ್ರಪ್ಪ, ನೀವು ಕಾಡನ್ನು ಜಾಸ್ತಿ ಕಡಿದ್ರಿ ಅಂತ ಕಂಪ್ಲೇಂಟ್ ಬರ್ತಾ ಇದ್ದೆ, ಮಾಡಬೇಡಿ. ಅವಾಗ ಅವ್ರು ಏನು ಹೇಳಿದ್ರು ಅಂದರೆ, ಈ ಜಾಗದ ಮಾಲೀಕರು ಎಲ್ಲರೂ ಸೇರ್ಕೊಂಡು ನಮ್ಮ ಊರಾಗ್ನವ್ರೆ, ನೋಡ್ರಪ್ಪ ನಾವೇನಾದರೂ ಅಕಸ್ಮಾತ್ ನಾವು ಸರ್ಕಾರ ಕೊಟ್ಟಿರ್ತಕ್ಕಂಥ ಭೂಮಿಯಲ್ಲಿ ಏನು ತೀಟಿ ಕಟ್ಟಿದ್ದು ನಮ್ಮ ಜಾಗ ಇದೆ ನಮ್ಮ ಅಜ್ಜರ ಕಾಲದಾಗೆ, ಅದಕ್ಕಿಂತ 1 ಗುಂಟೆ ಜಾಸ್ತಿ ಜಾಗ ನಾವು ಯಾವ ಮಾಡಿದ್ರು ಕೂಡ ನೀವು ಊರಾಗ್ನವ್ರು ಯಾವಾಗ ಬೇಕಾದ್ರೂ ಅಳ್ಸಕ್ಕೆ ಬಂದಾಗ ನಾವು ಆ ಜಾಗ ಬಿಡ್ಕೊಡ್ತೀವಿ ಅನ್ನೋದು ಒಂದು ನಮ್ಮ ಇಡೀ ಗ್ರಾಮದಲ್ಲಿ ಮಾರಿಕಾಂಬ ದೇವಸ್ಥಾನ ಸಮಿತಿಯಲ್ಲಿ ಕೂತ್ಕೊಂಡು ಮಾತನಾಡಿರ್ತಕ್ಕಂಥ ಸಂದೇಶ. ಅವಾಗ ಊರಾಗ್ನವ್ರು ಎಲ್ಲರೂ ಸೇರಿ ಒಪ್ಪಿದ್ರು. ಅವಾಗ ಇವರು ಒಳಗಿನೊಳಗೆ ಕಾಡುಗಳು, ಮಧ್ಯ ಊರೊಳಗೆ ಕಾಡಿರೋದು, ಊರಿಗಿಂತ ಭಾಳ ದೂರ ಇದೆ, ಒಂದು 2 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಆಗ್ಬೋದು. ಆ ದೂರ ಕಾಡಲ್ಲಿ ಇರ್ತಕ್ಕಂಥ ಜಾಗನ ಒತ್ತುವರಿ ಮಾಡಿ ಸೂಕ್ತ ಕಾಡನ್ನು ತೆಗೆದ್ರು. ಅವಾಗ ಎಲ್ಲರೂ ಕಂಪ್ಲೇಂಟ್ ಬಂತು, ಇವರೆಲ್ಲ ಕಾಡು ಕಡಿತಾ ಇದ್ದಾರೆ, ನಾವು ಕೂಡ ಕಾಡನ್ನು ಕಡಿತೀವಿ ಅಂತೇಳಿ ಊರಾಗೆಲ್ಲ ಪಂಚಾಯತಿ ಶುರುವಾಯ್ತು. ಅವಾಗ ಯಾಕೆ ಕಾಡು ಕಡಿತೀರಿ ಏನು ಅಂತೇಳಿ ಸರ್ವೆನ ಕರೆಸಿದ್ವಿ. ಸರ್ವೆ ಅಳತೆ ಮಾಡಿಸಿ ಪ್ರತಿಯೊಬ್ಬರನ್ನ ಅಳತೆ ಮಾಡಿಸಿದ್ವಿ. ಉಳಿದಿರ್ತಕ್ಕಂಥವ್ರದ್ದು ಏನು ಫಲಾನುಭವಿಗಳಿದ್ದಾರೆ ಅವ್ರೆಲ್ಲರದ್ದು ಅಳತೆ ಮಾಡಿಸೋ ಸಂದರ್ಭದಲ್ಲಿ ಅವ್ರದ್ದು ಏನು ಅರ್ಜಿಯಲ್ಲಿ ಏನು ಹೆಸರಿತ್ತು, ತೀಟಿ ಕಟ್ಟಿರೋದು ಎಷ್ಟು ಎಕರೆ ಕಟ್ಟಿದ್ರು ಅವ್ರದ್ದು ಅಷ್ಟೇ ಎಕರೆ ಬಂತು. ಇವ್ರದ್ದಿರೋದು 3 ಎಕರೆ. ಪುಟ್ನಾಯಕ ಪಡಗೋಡು ಕಾರ್ಯಕೊಪ್ಪ ಅಂತ ಹೇಳ್ತಕ್ಕಂಥವ್ರು ಅವ್ರ ಅಪ್ಪನ ಹೆಸರು, ಇವ್ರ ಮೊಮ್ಮಕ್ಕಳು, ಇವರು ಅವ್ರ ಅಪ್ಪನ ಮಕ್ಕಳು. ಅವ್ರ ಅಪ್ಪನ ಹೆಸರು ಪರಶುರಾಮ ಮತ್ತು ಕೃಷ್ಣಪ್ಪ ಅಂತ, ಅವರು ಅಣ್ಣ ತಮ್ಮ 2 ಜನ ಅಣ್ಣ ತಮ್ಮನ ಮಕ್ಕಳು ಇವರು. ಅವನು ಹರೀಶ ಮತ್ತು ಧರ್ಮ ಜಯಂತ್ ಅನ್ನೋರು ಅವ್ರ ಅಣ್ಣ ತಮ್ಮ ಮಕ್ಕಳು. ಇವರು ಒಪ್ಕೊಂಡ್ರು, ಆಯ್ತು ನಮ್ಗೆ ಎಷ್ಟಿದೆ ಅಷ್ಟಿರ್ತೇವೆ. ಮೊನ್ನೆ ನಮ್ಮ ಊರಾಗನೆಲ್ಲ ಸರ್ವೆ ಕರ್ಕೊಂಡು ಅಳಿಸಿದಾಗ ಸರ್ವೆನ ಮಾಡಿದಂಥ ಸಂದರ್ಭದಲ್ಲಿ ಯಾವ ಉಳಿದಿರ್ತಕ್ಕಂಥ ಫಲಾನುಭವಿಗಳದ್ದು ಎಲ್ಲರದು ಕೂಡ 4 ಎಕರೆ 3 ಎಕರೆ ಎಲ್ಲರದು ಕರೆಕ್ಟಾಗಿ ಬಂತು. ಇವ್ರದ್ದು ಒಬ್ಬರದ್ದು ಅಳತೆ ಮಾಡಿಸುವ ಸಂದರ್ಭದಲ್ಲಿ 3 ಎಕರೆ ಹೆಚ್ಚುವರಿ ಆಗುತ್ತೆ. ಅವ್ರಿಗೆ ಇರೋದೇ 3 ಎಕರೆ ದರ್ಖಾಸ್ತು ಮುಂಚೆ ತೀಟಿ ಕಟ್ಟಿರೋದು ಜಾಗ. ನಾವು ಅಳಿಸಿದಾಗ 3 ಎಕರೆ ಜಾಸ್ತಿ ಬಂತು. ಇದನ್ನ ಬಿಡಬೇಕು ಅಂತ ಆಯ್ತು. ಇಲ್ಲ ನಾವು ಬಿಡ್ತೀವಿ ಅಂತ ಅಂದ್ರು. ಅವ್ರು ಫಸ್ಟೇ 3 ಎಕರೆಗೆ ಅಡಿಕೆ ಗಿಡ ಹಾಕಿದ್ರು, ಅಡಿಕೆ ಗಿಡ ದೊಡ್ಡದಾಗಿದೆ. ಕೊನೆಗೆ ಮತ್ತೆ ಉಳಿದಿರ್ತಕ್ಕಂಥ ಖಾಲಿ ಜಾಗನ ಫಸ್ಟ್ ಗದ್ದೆ ಮಾಡ್ತಾ ಇದ್ರು, ಹತ್ತಿ ಹಾಕ್ತಾ ಇದ್ರು, ಶುಂಠಿ ಹಾಕ್ತಾ ಇದ್ರು, ಜೋಳ ಹಾಕ್ತಾ ಇದ್ರು. ಈಗ ಈ ವರ್ಷ ಅಡಿಕೆ ಗಿಡ ಹಾಕಕ್ಕೆ ಹೋದ ಸ್ವಲ್ಪ ಅಡಿಕೆ ಗಿಡ ನಾವು ಅಳಿಸಿರೋಂಥ ಜಾಗಕ್ಕೆ ಹಾಕ್ಬೇಡಿ, ನೀವು 3 ಎಕರೆ ನೀವು ಮಾಡಿಕೊಳ್ಳಿ ಅಂತ ಅಂದಾಗ ಅವ್ರು ಬಲಾತ್ಕಾರವಾಗಿ ಅದು ಏನು ಮಾಡ್ತೀರಿ ಮಾಡ್ರಿ ಬರ್ರಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ನಾವು ಕೂಡ ಕಾನೂನು ಮೊರೆ ಹೋಗಿ AC ಗೆ, ತಹಸೀಲ್ದಾರಿಗೆ, ರೇಂಜ್ರಿಗೆ, ಫಾರೆಸ್ಟ್ಗೆ ಎಲ್ಲರಿಗೂ ಕೂಡ ಒಂದು ಅರ್ಜಿ ಮಾಡಿಕೊಂಡು ನಾವು ಇವತ್ತು ಆ ಜಾಗಕ್ಕೆ ಸ್ಪಾಟಿಗೆ ಹೋದಂಥ ಸಂದರ್ಭದಲ್ಲಿ ಅಡಿಕೆ ಗಿಡನ ನಡಬೇಡಿ ಅಂತ ಹೇಳಿ ಅವ್ರನ್ನ ತೆರವುಗೊಳಿಸಿದ್ವಿ. ಅಷ್ಟೇ ನಮ್ಮ ಊರಲ್ಲಿ ನಡೆದಿರ್ತಕ್ಕಂಥ ಕಾರಣಗಳು. ಆ ಸಂಬಂಧ ಅವರು 57ನಲ್ಲೇನೋ ಅರ್ಜಿ ಕೊಟ್ಟಾರೆ. ನಾನು ಗ್ರಾಮದ ಸದಸ್ಯ. ಇದು ಭಾಳ ವರ್ಷದ ಸಮಸ್ಯೆ. ಈ ಹಿಂದೆ ನಮ್ಮ ಸಮಿತಿ ಒಳಗೂ ಸಮೇತನು ನಮ್ಮ ಸಮಿತಿಯಿಂದಲೇ ಸ್ಟಾರ್ಟ್ ಆಗಿರೋದು. ನಾನು 2016, 17, 18
ನಾನು 5 ವರ್ಷ ಸಮಿತಿ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲೇ ಇದು ಸ್ಟಾರ್ಟ್ ಆಗಿರೋದು. ಈ ಏನು ಟಿ ಕಟ್ಟಿದಾರಲ್ಲ, ಈ ಟಿ ಕಟ್ಟಿದ್ದು ನಮಗೆ ಜಮೀನು ಬೇಕು ಅಂತ ಈ ಫಲಾನುಭವಿಗಳು ಬಂದಿರೋದು ಆ ಸಂದರ್ಭದಲ್ಲಿ. ಆವಾಗ ಸಾಕಷ್ಟು ಚರ್ಚೆಗಳು ಊರಿನಲ್ಲಿ ಆಗಿ ಕಡೆಗೆ ಲಾಸ್ಟ್ ಫೈನಲ್ ಒಂದು ಡಿಸಿಷನ್ ಬಂದು ಅವರಿಗೆ ಏನು ಟಿ ಒಳಗೆ ಏನು ಜಮೀನು ಇದೆ ಅವರಿಗೆ ಅಷ್ಟು ಜಮೀನು ಕೊಡಬೇಕು, ಮತ್ತು ಉಳಿದವರೆಲ್ಲ ಉಳಿದು ಜನ ಸಪೋರ್ಟ್ ಮಾಡಬೇಕು ಅಂತೇಳಿ ಇಡೀ ಗ್ರಾಮದವರು ಒಂದು 9 ಕುಟುಂಬಕ್ಕೆ ನಾವು 90 ಕುಟುಂಬಗಳು ಸಪೋರ್ಟ್ ಮಾಡಿದ್ವಿ ಆ ದಿನಗಳಲ್ಲಿ. ಈ ಉಳಿದಿರೋ ಜಮೀನು ನಾವು ಪರಿಸರ ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಇಟ್ಕೋಬೇಕು ಅಂತೇಳಿ ಅದನ್ನ 94 ಎಕರೆ ಒಳಗೆ ಈಗ ಇಟ್ಕೋಬೇಕು ಅಂತೇಳಿ ಇಟ್ಕೊಂಡಿರೋದು. ಅದು ಇವರು ಅವ್ರಿಗೆ ಕೊಟ್ಟಿರೋ ಜಮೀನು ಸಾಲದಂಗೆ ಮತ್ತೆ ಕಾಡು ಕಡ್ದು ಅತಿಯಾಗಿ ಜಮೀನನ್ನು ಮಾಡಿದ್ರಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ. ಹಾಗಾಗಿ ಇದನ್ನ ನಾವು ಗ್ರಾಮದಿಂದ ನಾವು ಜಮೀನು ಉಳಿಸೋ ಉದ್ದೇಶದಿಂದ ಹೋಗಿದ್ವಿ ನಾವು ಹೊರತು ಮತ್ತೆ ಯಾವುದೋ ಅವ್ರ ಮೇಲೆ ಯಾವುದೋ ದುರುದ್ವೇಷ ಆಗಲಿ ಮತ್ತೊಂದು ನಮಗೆ ಇಲ್ಲ. ನಮಗಾಗಲಿ ಮತ್ತು ನಮ್ಮ ಗ್ರಾಮ ಇಡೀ ಗ್ರಾಮಕ್ಕೆ ಈಗೇನು ಗ್ರಾಮ ಸದಸ್ಯರಿರ್ಬೋದು, ನಮ್ಮ ಕಮಿಟಿ ಸದಸ್ಯರಿರ್ಬೋದು, ಅಧ್ಯಕ್ಷರಿರ್ಬೋದು, ಯಾರಿಗೂ ಸಮೇತನು ಅವ್ರ ಮೇಲೆ ದುರುದ್ವೇಷ ಇಲ್ಲ. ನಮ್ಮ ಉದ್ದೇಶ ಪರಿಸರ ಕಾಪಾಡಬೇಕು ಮತ್ತು ಗೋಮಾಳಗಳು ಉಳ್ಕೋಬೇಕು ಮತ್ತು ಆ ಗೋಮಾಳದಿಂದ ಬರ್ತಕ್ಕಂಥ ಜಾಗದಲ್ಲಿ ದನಗಳ ಕರುಗಳು ಮೇಯ್ಬೇಕು ಮತ್ತು ನಮ್ಮ ರೈತರಿಗೆ ದೊರಕಲು ಸಿಗಬೇಕು, ಕಟ್ಟಿಗೆ ಸಿಗಬೇಕು ಮತ್ತು ಸಣ್ಣ ಸಣ್ಣ ಕೃಷಿ ಉತ್ಪನ್ನಗಳನ್ನು ಅಲ್ಲಿ ಬೇಕಾದಂಥ ಸಹಾಯಕ್ಕೆ ಬೇಕಾದಂಥ ಉತ್ಪನ್ನಗಳ ಅದರಿಂದ ಸಿಗಬೇಕು ಅನ್ನೋ ಉದ್ದೇಶದಿಂದ ನಾವು ಕಾಡು ಉಳಿಸ್ಲಿಕ್ಕೆ ಹೊರಟಿದ್ವಿ ಇವತ್ತು ಅನ್ನೋದನ್ನು ಬಿಟ್ಟರೆ ಮತ್ತೆ ಯಾರ ಮೇಲೂ ಸಮೇತ ದುರುದ್ವೇಷ ನಮಗೆ ಇಲ್ಲ. ಹಾಗೆ ಅವರು ಕಟ್ಕೊಟ್ಟಿದ್ದಾರೆ, ನಮ್ಮನ್ನ ಊರಿಂದ ಹೊರಗಡೆ ಇದ್ದಾರೆ ಅನ್ನೋ ಪ್ರಶ್ನೆ ಬಂತು. ಅದಕ್ಕೆ ನನ್ನ ಹೆಸರು ಹಾಲಪ್ಪ ಅಂತೇಳಿ, ನಾನು ಗ್ರಾಮ ಸಮಿತಿಯ ಅಧ್ಯಕ್ಷ. ಈಗ ಇದಕ್ಕಿಂತ ಮುಂಚೆ ನನಗಿಂತ ಮುಂಚೆ ನಮ್ಮೂರಲ್ಲಿ 3 ಗ್ರಾಮ ವರ್ಷ ಒಂದು ಗ್ರಾಮ ಸಮಿತಿ ಅಧ್ಯಕ್ಷರು ಚೇಂಜ್ ಆಗ್ತಿದ್ರು. ಮುಂಚೆ 2 ಜನ ಚೇಂಜ್ ಆದಂದ್ರೆ ಈ ವ್ಯಾಜ್ಯ ನಡೀತಿದೆ ಅವರಿಂದ. ಅವರಿಗೆ ನಾವು ಫಸ್ಟು ನಮ್ಮಿರುವ ಅಧ್ಯಕ್ಷರು ಸಹ ಸರ್ವೆ ಹಾಕಿದ್ವಿ. ಗೌರ್ಮೆಂಟ್ ಸರ್ವೆ ಬರೋದು ಲೇಟ್ ಆಗ್ತದೆ ಅಂತೇಳಿ ನಮ್ಮ ಪೀರಿಯಡ್ನಾಗೆ ಪ್ರೈವೇಟ್ ಸರ್ವೆ ಹಚ್ಚಿಗೆ ಒಂದು ಊರಿನ ತೀರ್ಮಾನ ಕೇಳಿದಾಗ ಅದು ಓಕೆ ಡೀಲರ್ ನೀವು ಮಾಡಿಸ್ರಿ ಅಂತ ಒಪ್ಪಿಗೆ ಕೊಟ್ಟರು. ಆಮೇಲೆ ನಾವು ಪ್ರೈವೇಟ್ ಸರ್ವೆ ತಗೊಂಡು ಅವರ ಮುಖಾಂತರಲ್ಲೇ ಆ ಜಾಗವನ್ನು ಅಳದಾಗ ಪ್ರತಿಯೊಬ್ಬರದು ಕರೆಕ್ಟು ಅವರವ್ರು ಏನು ಅರ್ಜಿ ಒಳಗೆ ಏನಿತ್ತು ಅಷ್ಟೇ ಇತ್ತು. ಇವ್ರದ್ದು ಮಾತ್ರ 3 ಎಕರೆಕ್ಕಿಂತಲೂ ಜಾಸ್ತಿ, ಒಂದು 4-5 ಎಕರೆ ಜಾಸ್ತಿ ಬಂತು. ಆವಾಗ ಅವರು ಗಡಿ ಒಪ್ಪಿಗೆ ಕೊಟ್ಟು ನಾವು ಇಷ್ಟು ತೆರವುಗೊಳಿಸುವ ಅಂತೇಳಿ ನನ್ನ ಗ್ರಾಮದ ಅಧ್ಯಕ್ಷನ ಮೂಲಕ ಅವರ ಸದಸ್ಯರು ಗ್ರಾಮಸ್ಥರ ಮುಖದ ಒಪ್ಪಿಗೆ ಕೊಟ್ಟರು. ಆಮೇಲೆ ಅವರಿಗೆ 15 ದಿವಸ ನಂತರ ತೆರವುಗೊಳಿಸುವಂತ ಕೇಳಿದ ನಾವೇ ಕಳಿಸುವ ಅಡ್ಡಿಲ್ಲ ಅಂತ ಒಪ್ಪಿಗೆ ಕೊಟ್ಟರು. ಆವಾಗ ಅವ್ರು ಕರ್ಕೊಂಡು ಹೋಗಿ ಮತ್ತೆ ಆ ಜಾಗವನ್ನು ತೆರವುಗೊಳಿಸಂತ ಕೇಳಿದಾಗ ಅವರು ಇಲ್ಲ ನಾವು ಬಿಡ್ಕೊಡೋದು ಅಂತೇಳಿ ನಮ್ಮನ್ನ ತೆರಸ್ತಾರೆ, ವಾಪಸ್ ಹೋದ್ರು. ಆಮೇಲೆ ಊರಿನ ತೀರ್ಮಾನ ಅಂತ ಮತ್ತೆ ಊರಿನ ಸಮಿತಿಗೆ ಅವರನ್ನು ಕರೆದು ಮೀಟಿಂಗ್ ಮಾಡೋದಕ್ಕೆ ಮಾಡಿದಾಗ ಅರ್ಧಕ್ಕೆ ಎದ್ದು ಹೋಗಿ ಬರೋದಿಲ್ಲ ನಾವು ವಾಪಸ್ ಅಂತ ಹೋದ್ರು. ಅವಾಗ ಮತ್ತೆ ನಾವು ಗ್ರಾಮ ಸಮಿತಿಯಿಂದ ಮತ್ತೆ ಅವರನ್ನು ನಮ್ಮ ತೊಳೆದನ್ನು ಕರೆಸಿದ್ರೆ ಊರಿಗೆ ಬಂದಿಲ್ಲ. ನಮ್ಮ ಕಮಿಟಿಗೆ ಬಂದು ಏನೂ ಉತ್ತರವನ್ನು ಕೊಟ್ಟಿಲ್ಲ. ಆವಾಗ ಪ್ರತಿಯೊಬ್ಬ ಎಲ್ಲ ಸಮಾಜದವರಿಗೆ ಕೂಡಿಕೊಂಡು ನಾವು ನ್ಯಾಯ ತೀರ್ಮಾನ ಅವ್ರು ಕೇಳಿದಾಗ ಯಾರಿಗೂ ಒಬ್ಬರಿಗೂ ಮಾತಿ ಬೆಲೆ ಕೊಟ್ಟಿರಲಿಲ್ಲ. ಹಾಗಾಗಿ ಅವರು ಸುಮ್ಮನೆ ನಮಗೆ ಆ ಥರ ಕೊಟ್ಟಿದ್ದಾರೆ, ಈ ಥರ ಕೊಟ್ಟಿದ್ದಾರೆ, ಊರಿಗೆ ನಮ್ಗೆ ಹೊರಗೆ ಹೇಳ್ತಾರೆ ಬಿಟ್ಟರೆ ನಾವು ಯಾವುದೋ ಆ ಥರವನ್ನು ನಮ್ಮ ಊರಿಗೆ ಬಂದ ಮಾಡಿಲ್ಲ.